ಭೀಮಾ ಪ್ರವಾಹ ಕೆರಕನಹಳ್ಳಿ ಗ್ರಾಮ ಸಂಪೂರ್ಣ ಜಲಾವೃತ, 1500 ಎಕರೆ ಬೆಳೆ ನಷ್ಟ. ಉಜ್ಜಯಿನಿ ಡ್ಯಾಂ ಹಾಗೂ ಸೀಮಾ ನದಿಯಿಂದ ಬಿಡುಗಡೆಗೊಂಡ ಸುಮಾರು 3 ಲಕ್ಷ ಕ್ಯೂಸೆಕ್ ನೀರಿನಿಂದ ಭೀಮಾ ನದಿಯ ಹರಿವು ತೀವ್ರವಾಗಿ ಏರಿಕೆಯಾಗಿದ್ದು, ಅಫಜಲಪುರ ತಾಲೂಕಿನ ಕೆರಕನಹಳ್ಳಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಗ್ರಾಮಸ್ಥರ ಮಾಹಿತಿಯ ಪ್ರಕಾರ ಸುಮಾರು 1500 ಹೆಕ್ಟೇರ್ ಬೆಳೆಗಳು ನಾಶವಾಗಿದ್ದು, ಅನೇಕ ಮನೆಗಳಿಗೆ ನೀರು ನುಗ್ಗಿ ಬಡ ಕುಟುಂಬಗಳ ದವಸ ಧಾನ್ಯಗಳು ಒದ್ದೆಯಾಗಿವೆ. ಇದರಿಂದಾಗಿ ಜೀವನೋಪಾಯ ಹದಗೆಟ್ಟು ಗ್ರಾಮಸ್ಥರು ಆಶ್ರಯವಿಲ್ಲದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಗ್ರಾಮಸ್ಥರು ತುರ್ತಾಗಿ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಆಶ್ರಯ ಕೇಂದ್ರಗಳನ್ನು ಪ್ರಾರಂಭಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕೆರಕನಹಳ್ಳಿ ಗ್ರಾಮ ಅಂದರೆ ಮೊಟ್ಟ ಮೊದಲಿಗೆ ಭೀಮಾ ನದಿಗೆ ಆಹುತಿ ಆಗುವಂಥ ಗ್ರಾಮ ಅಂದರೆ ಅಫಜಲ್ಪುರ ತಾಲೂಕಿನಲ್ಲಿ ಕೆರಕನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 100 ಕುಟುಂಬಗಳಿವೆ. ಹಾಗಾಗಲೇ ಈಗಾಗಲೇ ಒಂದು ಮನೆ ಈಗಾಗಲೇ ಶಿಫ್ಟ್ ಆಗ್ತಾ ಇದೆ ಈ ಹಿನ್ನೀರಿನ ಕಾಲಕ್ಕಾಗಿ. ಅದಕ್ಕಾಗಿ ದಯಮಾಡಿ ಈ ನಮ್ಮ ತಾಲೂಕಿನ ಅಧಿಕಾರಿಗಳಾಗಲಿ, ತಾಲೂಕಿನ ರಾಜಕೀಯ ಮುಖಂಡರಾಗಲಿ ಯಾರು ಇನ್ನೂ ಈ ಗ್ರಾಮಕ್ಕೆ, ಈ ಕುಗ್ರಾಮಕ್ಕೆ ಯಾರು ಭೇಟಿ ಕೊಟ್ಟಿಲ್ಲ. ದಯಮಾಡಿ ಎಲ್ಲ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದು, ಈ ರೈತರು ಮೊದಲೇ ಆತಂಕದಲ್ಲಿದ್ದಾರೆ. ಈಗಾಗಲೇ ಬಲ್ಲ ಮುಳುಗದಿಂದ 2,80,000 ನೀರು ಬರ್ತೇವೆ ಅಂತೇಳಿ ಮತ್ತೆ ನಮಗೆ ನ್ಯೂಸ್ ಬಂದಿದೆ. ಅದಕ್ಕಾಗಿ ಜನ ಮತ್ತೆ ಆತಂಕಗೊಂಡಿದ್ದಾರೆ. ಇನ್ನೂ ನೀರು ಬಂದರೆ ನಾವು ಊರು ಖಾಲಿ ಮಾಡಬೇಕಾಗ್ತದೆ ಚಿಂತೆಯಲ್ಲಿದ್ದಾರೆ. ಯಾಕಂದರೆ ಮೊದಲೇ ಈಗ ದಸರಾ ಹಬ್ಬ ಇದೆ. ಆ ಹಬ್ಬ ಇರೋಕ್ಕೋಸ್ಕರ ಎಲ್ಲ ರೈತಾಪಿ ಜನ ಮನೆಯಲ್ಲೇ ಕೂತು ದೇವಿಯ ಭಕ್ತಿ ಮತ್ತು ಆರಾಧನೆಗಳಿಗೋಸ್ಕರ 3 ದಿನ 4 ದಿನ 1 ವಾರ ತನಕ ಇಲ್ಲೇ ಇರಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ವ್ಯವಸ್ಥೆಗೋಸ್ಕರ ತಾಲೂಕಿನ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ನಮ್ಮ ಈ ರೈತರಿಗೆ ಏನಾದರೂ ಸರ್ಕಾರದಿಂದ ಸಹಾಯಧನ ಆದರೂ ಮತ್ತು ಇನ್ನಿತರ ಹೆಲ್ತ್ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆ ಇದೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು, ಬೇಗನೆ ಭೇಟಿ ಕೊಡಬೇಕು. ಯಾಕಂದರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಿದ್ದೀರ, ನಿನ್ನೆ ರಾತ್ರಿ ಬಂದಿದ್ದು ಎಲ್ಲ ದನ ಕರ ಇವೆಲ್ಲ 2 ದನಗಳು ಹೋಗಿ ಮತ್ತೆ ಅವು ಹಿಡ್ಕೊಂಡು ಬಂದು ಎಲ್ಲ ರೈತರು ಹಿಡ್ಕೊಂಡು ಬಂದು ಈಗಾಗಲೇ ಮನೆ ಖಾಲಿ ಮಾಡುತ್ತಿರುವ ದೃಶ್ಯನೂ ತಾವು ನೋಡ್ಬೋದು. ಯಾಕಂದರೆ ಇಲ್ಲಿ ನಿಜ ಪರಿಸ್ಥಿತಿ ಇಲ್ಲಿ ಹೀಗಾಗಿದೆ. ಅದಕ್ಕಾಗಿ ಇನ್ನೂ ಯಾವ ಗ್ರಾಮಕ್ಕೂ ಅಧಿಕಾರಿಗಳು ತಾವು ಆಫೀಸ್ ಬಿಟ್ಟು ಈ ಗ್ರಾಮಗಳು ಭೇಟಿ ಕೊಡಲಿಲ್ಲ ಅಂದ್ರೆ ನೀವು ಆಫೀಸ್ನಲ್ಲಿ ಇದ್ದು ಕೆಲಸ ಮಾಡೋರೇನು? ಅದಕ್ಕಾಗಿ ಜಿಲ್ಲಾಧಿಕಾರಿ ಮಾತಾಡ್ರಿ. ಕಾಳ ಪಾಳ ಎಲ್ಲ ಎಲ್ಲಿ ಹಿಡಿಬೇಕು, ಏನು ಸುದ್ದಿ ಮುಡ್ಗ ಪೂರ ಚುಕ್ಕು ಏನ್ ಮಾಡಕು ಕಾಳ ಒಟ್ಟು ಎಲ್ಲ ಲಾಸ್ ಆಗ್ಯದ ನೋಡ್ರಿ. ಬಾಂಡೆ ಹೋಗ್ಯಾವ, ಎಲ್ಲ ಹೋಗ್ಯಾವ. ಹಾ ಮಾಡಕ್ ಹಿಂಗಾದ್ರ MLA ಬಂದಿಲ್ಲ, ಯಾರು ಬಂದಿಲ್ಲ. ನೋಡ್ ಒಂಜಾರ ಬಂದ್ರಿ, ಒಂಜಾರ ನೋಡ್ರಿ ನೀವೇ ಬಂದು. ಒಬ್ಬ ರೈತ ಮಾತಾಡ್ತಿರೋದು ಈ ಸದ್ದ ಈ ಮನೆ ಒಳಗೆ ನೀರು ಹುಟ್ಟಿದೆ. ನಿನ್ನೆ ತರಣ ಸಾಬ್ರ ಬಂದ್ರೆ ನೀರು ಇಲ್ಲಿಗೆ ನಿಂದಿರ್ತಾವ. ಇಷ್ಟ ಏನೋ ಮಾಡ್ಬಿಡ್ತಾರೆ, ನಾವೇನೋ ತೆಗೆದಿಲ್ಲ. ಈ ಸತ್ ಪೂರಾ ಜ್ವಾಳ ಎಲ್ಲ ಒಟ್ಟು ಮುಣಿಗವ. ಆಳ್ ಮಕ್ಕಳು ಸದ್ಯಕ್ಕೆ ನೀರಾಗ ಒದ್ದಾಡಕತ್ತಾರ. ಯಾರು ಏನೇ ಮಾಡಬಲ್ಲ ಸದ್ದು ನೀವು ಈ ಸದ್ದು ಬೋಟ್ ನಾವು ತಂದು ಕಡಿ ಮಾಡ್ಬೇಕು. ನೀವು ಎಲ್ಲಾರು ಹ್ಯಾಂಗ ನೀವು ಇಲ್ಲೇ ಕೂತಾರ ಸತ್ರ ಇಲ್ಲೇ ಪ್ರಾಣ ಕೊಡ್ತೀನಲ್ಲಕತ್ತಾರ ರೈತರು. ಇದಕ್ಕೆ ಏನು ಮಾಡ್ತಾರೆ ಮಾಡ್ರಿ. ಸತ್ರ ಮನೆ ಆಳ ಮಗದ, ಈ ಆಳ ಮಗ ಸತ್ತು ಹೋಗ್ತದೆ. ಸದ್ದು ನೀವು ಬರೀರಪ್ಪ ಅಂದ್ರೆ ಈ ಸದ್ದ ಸುತ್ತಿಗಟ್ಟು ನೀರಾಗ್ಯದ. ಈಗ 2 ಮೀಟರ್ ನೀರು ಕಡಿ ನಿಂತದ ಸದ್ದ. ಇದು ಬಂದು ಆಳ ಮಗನ ಹೊರಗೆ ಮಾಡ್ಬೇಕು. ನೀವು ಇಲ್ಲಾದ್ರೆ ಹೆಂಗೊತ್ತು ನಾವು ಪ್ರಾಣ ಕೊಡಬೇಕಾಗ್ತದೆ. ಈ ಸದ್ದು ನೀರು ಕುಡಿಬೇಕಾ ಇಲ್ಲ ಎಣ್ಣೆ ಕುಡಿದ್ರೆ ಪರವಾಗಿ ಆಗ್ತದ. ಆದ್ರೆ ನಾವು ಎಣ್ಣೆ ಕುಡಿ ಸತ್ತಪ್ಪ ನಿಮ್ಗೆ 2 ಹೋಟ್ ಕಮ್ಮಿ ಆಗ್ತದ. ಅದಕ್ಕೆ ಹೆಂಗ್ ಗೊತ್ತ ಒಂದು ಹೋಟ್ ಕೆಳಗೆ ಬರ್ತೀರಿ, ಹ್ಯಾಂಗ್ ಕೆಳಗೆ ಬರ್ತೀರಿ ಬಂದು ಎಲ್ಲ ಏನಪ್ಪ ನಮ್ಗೆ ಹೊಟ್ಟಾಗ್ರಪ್ಪ, ನಾವು ನಿಮ್ಗೆ ಎಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀರಪ್ಪ ಅಂತ ಹೇಳ್ತೀರಿ. ಯಾರನ್ನು ಇದು ಮಾಡಲ್ಲ. ನೀವು ನಿಮ್ಗೆ ಕೆಲಸ ಇದ್ದಾಗ ಅಷ್ಟೇ ಮಾಡ್ತೀರಿ. ಕೆಲಸ ಆದ್ಮೇಲೆ ಯಾರು ಇದು ಮಾಡಕ್ ಬರಲ್ಲ. ಅದಕ್ಕೆ ನಮ್ಮ ರೈತರು ಏನು ಮಾಡ್ತೀರಿ ಮಾಡ್ರಿ. ನಮ್ಮ ಹಾಳ ಮಗಸದ ನೀರಾಗದ. ಈಗ ನಾವು ತಂದು ಅವ್ರಿಗೆ ಕಡಿ ಮಾಡ್ರಿ. ಅವ್ನು ಏನು ಮಾಡ್ತೀರಿ ಮಾಡ್ರಿ. MLA ಸಮೀಪ ಇಲ್ಲೇ ಇದ್ದಾರ, ಒಬ್ಬ ಬರಲ್ಲ. ನೆರೆಗಳು MLA ಇಲ್ಲೇ ಮತ್ತೊಂದು ದೂರ ಇಲ್ಲ.